ಮಕ್ಕಳಿಗೋಸ್ಕರ ದುಡಿಲೇಬೇಕು. ಮಕ್ಕಳಿಗೋಸ್ಕರ ಜೀವ ಹೋದ್ರು ಹೋಗ್ಲಿ, ಸಂಪಾದನೆ ಮಾಡಬೇಕು. ಒಂದು 5K ಬೇಕಾಗಿತ್ತು, ಆಗ್ತೀರಾ? ಇವತ್ತೊಂದ್ ದಿನಕ್ಕೆ ನೀವು ಹುಡುಗಿ ಆದ್ರೆ ಏನ್ ಮಾಡ್ತೀರಾ? ಹುಡುಗಿ ಆದ್ರೆ ಏನು ಒಂದು 4 ಜನ ಹುಡುಗರ ಜೊತೆ ಡೇಟಿಂಗ್ ಹೋಗ್ಬೋದು. ಯಾವ ಹೀರೋ ಇಷ್ಟ ಬ್ರೋ ನಿಮ್ಗೆ? ಡಿ ಬಾಸ್ ಫ್ಯಾನ್. ಡಿ ಬಾಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋ ಅಂತೂ ಕ್ರೇಜಿ ಆಗಿರುತ್ತೆ. ಈ ವಿಡಿಯೋ ತಪ್ಪದೆ ಫುಲ್ಲು ಕೊನೆ ತನಕ ವಾಚ್ ಮಾಡಿ. ಈ ವಿಡಿಯೋನಲ್ಲಿ ಪಬ್ಲಿಕ್ ಇಂಟರಾಕ್ಷನ್ ವಿಡಿಯೋ ಮಾಡಿದ್ದೀನಿ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಇನ್ನೊಂದು ಈ ವ್ಲಾಗ್ನ ಆಗ್ತಾ ಇರೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಿತಾ. ಇವ್ರ ಹೆಸರು ನಿತೀಶ್. ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಮಸ್ ಆಗಿದ್ರು. ನೀವೇನ್ ಮಾಡ್ತಾ ಇರೋದು ಇಲ್ಲಿ? ನಾನು ಕಂಟೆಂಟ್, ಐ ಆಮ್ ಆಲ್ಸೋ ಕಾಂಟೆಂಟ್ ಕ್ರಿಯೇಟರ್ ನಿಮ್ಮ ಥರ, ಆ್ಯಂಡ್ ಆಲ್ಸೋ ಐ ಆಮ್ ಅ ಸ್ಟ್ರೀಟ್ ಫೋಟೋಗ್ರಾಫರ್. ಆ್ಯಂಡ್ ಯಾ. ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆನಾ? ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ವೇಸ್ಟ್ ಆಫ್ ಟೈಮ್. ಸಿಕ್ಕಾಪಟ್ಟೆ ಟ್ರಾಫಿಕ್. ನಿಮ್ಗೆ 1 ಕೋಟಿ ಕೊಡ್ತೀವಿ ಅಂದ್ರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲೇ ಇರ್ತೀರಾ? ನಮ್ದು ಹಾಸನ ಎಷ್ಟು ಬೆಟರ್ ಇದಕ್ಕೆ ನೋಡ್ಬಿಟ್ರೆ, ಇದು ಕಂಪೇರ್ ಮಾಡಿದ್ರೆ ಹೆಮ್ಗೆ ಆಗಿರ್ಬೋದು. ಇಲ್ಲಿ ಇಲ್ಲಿಂದ ಬರೀ ಅಲ್ಲಿಂದ ಇಲ್ಲಿಗೆ ಬರೋಕೆ ನಾನು ಅವರು. ಹೆಂಗನ್ಸ್ತು ಬೆಂಗಳೂರು ಬಂದಿದ್ದು? ಚೆನ್ನಾಗಿದೆ. ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ದುಡ್ಡು ಕೊಡ್ತಾರೆ. ಆದ್ರೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲೇ ಲೈಫ್ ಲಾಂಗ್ ಸ್ಟೇ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೇವೆ? ನೋ ಐ ಆಮ್ ನಾಟ್ ಅಕ್ಸೆಪ್ಟೆಡ್. ಅಂಡ್ ನಂಗೆ ತುಂಬಾ ಲೈಕ್ ಆಗೋದು ಹಳ್ಳಿ ಲೈಫ್ ಸ್ಟೈಲ್, ಬಿಕಾಸ್ ಟ್ರಾಫಿಕ್ ಫ್ರೀ ಆ ತರ ಲೈಫ್ ನಂಗೆ ತುಂಬಾ ಲೈಕ್. ಹಳ್ಳಿನಲ್ಲಿ ಇರೋದನ್ನ ಈ ಸಿಟಿಯಲ್ಲಿ ಏನ್ ಮಿಸ್ ಮಾಡ್ಕೋತೀರಾ? ಇನ್ನು ಹಳ್ಳಿನಲ್ಲಿ ಇರೋದು, ಹಳ್ಳಿಯಲ್ಲಿ ಏನ್ ನೇಚರ್, ನೆಮ್ಮದಿ, ಗಾಳಿ, ಟ್ರಾಫಿಕ್ ಫ್ರೀ, ಸೌಂಡ್ ಎಲ್ಲದನ್ನು ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ. ನಿಮ್ಗೆ ಈ ಬೆಂಗಳೂರಲ್ಲಿ ಇರೋದಕ್ಕೆ 2 crores ಕೊಡ್ತಾರೆ ಅಂದ್ರೆ ನೀವು ಇದೇ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಟ್ರಾಫಿಕ್ ಅಲ್ಲಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತೀರಾ? ಲೀಡ್ ಮಾಡ್ತೀವಿ, ಯಾಕೆ ಮಾಡಲ್ಲ? ಎಲ್ಲರೂ ಕಾಸಿದ್ರೇನೆ ಅಲ್ಲ ದುನಿಯಾ, ಕಾಸಿಲ್ಲ ಅಂದ್ರೆ ಯಾವ ದುನಿಯಾನು ಬರಲ್ಲ ಇಲ್ಲಿ. 1 ಕೋಟಿ ಇದ್ರೆ ನಾವ್ ಯಾಕೆ ಗುರು ಇಲ್ಲಿ ಇರ್ತೀವಿ? ಈ ಒಂದು ಟ್ರಾಫಿಕ್ ಅಲ್ಲಿ, ಪೊಲ್ಯೂಷನ್ ಅಲ್ಲಿ ಎಲ್ಲೋ ಒಂದು ನೆಮ್ಮದಿ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಜೀವನಾನ ಗಡಿಸ್ಬೋದು ಅಲ್ವಾ? ಸೊ ಈ ಟ್ರಾಫಿಕ್ ಅಲ್ಲಿ ಅಂತೂ ಇರಕ್ ಆಗಲ್ಲ ಇರೋದೇ. ಅಕಸ್ಮಾತ್ ನಿಮ್ಗೆ 2 crores ಯಾರು ಬಂದು ಕೊಟ್ರು ಅಂದ್ರೆ ಒಂದೇ ದಿನದಲ್ಲಿ ಖರ್ಚು ಮಾಡ್ಬೇಕು, ಏನ್ ಖರ್ಚು ಮಾಡ್ತೀರಾ? ಅದನ್ನ ಬಡವ್ರಿಗೆ ಹೆಲ್ಪ್ ಮಾಡ್ಬಿಡ್ತೀನಿ. ಈಗ ತುಂಬಾ ಹೆಲ್ತ್ ಇಶ್ಯೂ ಇರ್ತಾರಲ್ವಾ, ಅವ್ರಿಗೆಲ್ಲರಿಗೂ ನಾನು ಹೆಲ್ಪ್ ಮಾಡ್ಬಿಡ್ತೀನಿ. ನಿಮ್ಗೋಸ್ಕರ ಏನು ಮಾಡ್ಕೊಳ್ಳಿ? ನನ್ಗೋಸ್ಕರ ಬೇಡ, ಯಾಕೆ ನಾನು ದುಡಿಯೋದನ್ನೇ 3 ಟೈಮ್ಗೋಸ್ಕರ ಸಾಕು ನನಗೆ, ಊಟಕ್ಕೋಸ್ಕರ. ಸೊ ಎಕ್ಸ್ಟ್ರಾ ಅಮೌಂಟ್ ನನಗೇನು ಬೇಕಾಗಿಲ್ಲ. ಒಂದು ದಿನದಲ್ಲಿ ಮಾಡೋಕ್ಕಾಗಲ್ಲ. ಒಂದು ಬೋರ್ ಕಟ್ಸ್ಬೋದು, ಒಂದು ಮನೆ ಕಟ್ಟಿಸ್ಬೋದು, ಒಂದು ಜಮೀನಲ್ಲಿ ಒಂದು ಅಡಿಕೆ ತೋಟ, ತೆಂಗಿನ ತೋಟ ಮಾಡ್ಬೋದು. ಇವಾಗ ಸದ್ಯಕ್ಕೆ ಏನು ಮಾಡೋ ತರ ಆಸೆ ಇಲ್ಲ, ಎಲ್ಲ ಮಾಡ್ಬೇಕು. ಈಗ್ಲೂ 2 ಮಕ್ಳು ಹುಟ್ಟಿದಾರಲ್ವಾ, ಅವರಿಗೆ ನಾವು ದಾರಿ ತೋರ್ಬೇಕಲ್ವಾ. ನಾವು ಏನೋ ಸ್ವಲ್ಪ ಮಾಡ್ಬೇಕಲ್ವಾ, ಅವ್ರಿಗೂ ಮಾಡ್ಲೇಬೇಕು. ನಾವು ತಿಂದು ನಾವು ಕಳೆದು ಹೋಗೋ ಪರಿಸ್ಥಿತಿ ಇಲ್ಲ. ಮಕ್ಕಳಿಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀರಾ? ಮಕ್ಕಳಿಗೋಸ್ಕರ ದುಡಿಲೇಬೇಕು. ಮಕ್ಕಳಿಗೋಸ್ಕರ ಜೀವ ಹೋದ್ರು ಹೋಗ್ಲಿ, ಸಂಪಾದನೆ ಮಾಡ್ಬೇಕು. ಒಂದೇ ದಿನದಲ್ಲಿ ಏನ್ ಮಾಡಕತ್ತ? 1 ಕೋಟಿ ಖರ್ಚು ಮಾಡಕ್ಕಂತೂ ಆಗಲ್ಲ ಅಷ್ಟೊಂದು ನಮ್ಮ ಕೈಲಿ. 1 ಕೋಟಿ ನೋಡೂ ಇಲ್ಲ. ಸೊ 1 ಕೋಟಿ ಬಗ್ಗೆ ಎಲ್ಲ ಬೇಡ, ಅಷ್ಟೆಲ್ಲ ಇಲ್ಲ. ನಮ್ಮ ಅಂತಂದ್ರೆ ಊರಿಗೆ ಹೋಗಿ ಫಾರ್ಮಿಂಗ್ ಮಾಡ್ಬೋದು. ಬಟ್ ನಮ್ಗೆ ಬಂದು ಫೋಟೋಗ್ರಫಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ನಾನು ಪ್ರೊಫೆಷನಲ್ ಫೋಟೋಗ್ರಫಿ. ನೀನು 1 ಕೋಟಿ ಕೊಟ್ಟರು ಮಾಡ್ತೀನಿ, ಕೊಟ್ಟಿಲ್ಲ ಅಂದ್ರೆ ನನಗೆ ಅದು ಇಂಟ್ರೆಸ್ಟು. ಸೊ ಅದನ್ನು. ನಿಮ್ಗೆ ಈ ಸಿಟಿ ಲೈಫ್ ಇಷ್ಟನಾ ಇಲ್ಲ ಹಳ್ಳಿ ಲೈಫ್ ಇಷ್ಟ? ಸೊ ಆಕ್ಚುಲಿ ಹಳ್ಳಿ ಲೈಫ್ ಇಷ್ಟ, ಬಟ್ ಹಳ್ಳಿಲೇ ಇದ್ರೆ ದುಡ್ಡು ಅರ್ನ್ ಆಗಲ್ಲ. ಸೊ ಹಂಗಾಗಿ ಸಿಟಿಗೆ ಬರ್ಲೇಬೇಕು. ನಾವು ಏನು ಆಗಲ್ಲ. ದುಡ್ಡು ಅರ್ನ್ ಮಾಡ್ಬೇಕಂತಂದ್ರೆ ಸಿಟಿಗೆ ಬರ್ಲೇಬೇಕು. ಅಂದ್ರೆ ಹಳ್ಳಿಯಲ್ಲಿ ನೆಮ್ಮದಿ ಜೀವನ ಅಲ್ವಾ, ಇಲ್ಲಾದ್ರೆ ಸ್ವಲ್ಪ ಕಷ್ಟ. ಈಗ ಮನೇಲಿ ನಮ್ಮ ಊರಲ್ಲಿ ಅಂದ್ರೆ ಮನೇಲಿ ಇದ್ರೆ ಏನು ಖರ್ಚುಗಳು ಜಾಸ್ತಿ ಬರಲ್ಲ. ಸೊ ಇಲ್ಲ ನಾವು ಬಾಡಿಗೆ ಕಟ್ಟಬೇಕು, ತುಂಬಾ ಎಲ್ಲ ಕಮಿಟ್ಮೆಂಟ್ಸ್ಗಳು ಇರ್ತವೆ. ಸೊ ಏನು ಮಾಡೋಕ್ಕಲ್ಲ, ಸ್ವಲ್ಪ ದಿನ ಊರು ಬಿಡ್ಲೇಬೇಕು. ಅದಕ್ಕೋಸ್ಕರ ನೆಮ್ಮದಿ ಅನ್ಕೊಂಡು ಊರಲ್ಲಿ ಇದ್ರೆ ಆಗಲ್ಲ, ಅರ್ನಿಂಗ್ ಮಾಡಬೇಕು. ಏನಂತಂದ್ರೆ ನಮ್ದು ಏಜ್ ಇರುತ್ತೆ ಗೊತ್ತಾ, ಆ ಏಜಲ್ಲಿ ಏನೇನು ಅರ್ನ್ ಮಾಡ್ಬೇಕು ಅದು ಮಾಡ್ಲೇಬೇಕು ನಾವು. ಸೊ ಹಂಗನ್ಬಿಟ್ಟು ಊರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗಾಗಿ ನಿಮ್ಮ ಪಾಸ್ಟ್ಗೆ ಹೋಗಿ ನಿಮ್ಮ ಒಂದು ಕೆಟ್ಟದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಏನದು? ನಾನು ಇಂಜಿನಿಯರ್ ಮಾಡಬಾರ್ದಿತ್ತು, ಸುಮ್ಮನೆ ಮನೆ ಕಡೆ ನೋಡ್ಕೊಂಡಿರ್ಬೋದಿತ್ತು. ಅದನ್ನ ನಾನು ಸರಿ ಮಾಡ್ಕೊಂತೀನಿ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಜಾಸ್ತಿ ಜ್ಞಾಪಕ ಬರುತ್ತಾ? ತುಂಬಾ ನೆನಪಾಗುತ್ತೆ. ಸ್ಕೂಲ್ ಡೇಸ್ ಇಂದ ಹಿಡಿದು ಫ್ಯಾಮಿಲಿ, ಮತ್ತೆ ನಮ್ ವಿಲೇಜ್ ಎಲ್ಲ. ಮತ್ತೆ ನನ್ಗೆ ಮತ್ತೆ ಚೈಲ್ಡ್ಹುಡ್ಗೆ ಹೋದ್ರೆ ಮತ್ತೆ ನನ್ಗೆ ಅಡಲ್ಟ್ಹುಡ್ ಬೇಡ. ನನಗೆ ಮೈ ಚೈಲ್ಡ್ಹುಡ್ ನಿಜವಾಗ್ಲೂ ಪಾಸ್ಟಿಗೆ ಹೋಗಿ ಸರಿ ಮಾಡ್ಕೊಳೋದು ಬೇಡ. ಕೆಟ್ಟ ಕೆಲಸ ಅಂದ್ರೆ ಲವ್ ಮಾಡಿರೋದು. ಚಿಕ್ಕ ವಯಸ್ಸಲ್ಲಿ ಏನ್ ಅನ್ಕೊಂಡಿದ್ರಿ ನೀವು? ನಿಮ್ ಡ್ರೀಮ್ ಯಾವ್ದು ಅನ್ಕೊಂಡಿದ್ರಿ? ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ನಾವು ಅನ್ಕೊಂಡಿದ್ವಿ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿರ್ಬೇಕು, ಜೀವನದಲ್ಲಿ ಲೈಫಲ್ಲಿ ಒಳ್ಳೆ ಗಂಡ ಸಿಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಒಳ್ಳೆ ಮಕ್ಕಳಾಗಿರ್ಬೇಕು,
ನಾವು ಒಂದು ಮನೆಗೆ ಒಳ್ಳೆ ಸೊಸೆಯಾಗಿರ್ಬೇಕು, ಅತ್ತೆ ಮಾವದಿರ ಜೊತೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಗಂಡನ ಹತ್ರ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ನಿಮ್ಗೆ ವಿಲೇಜ್ ಲೈಫ್ ಇಷ್ಟನಾ ಇಲ್ಲ ಸಿಟಿ ಲೈಫ್ ಇಷ್ಟನಾ? ವಿಲೇಜ್. ವಿಲೇಜ್ ಅಲ್ಲಿ ಯಾವ ಆಟ ಇಲ್ಲ ಏನಾದ್ರು ಒಂದು ಗೇಮಾ ಕ್ರೀಡೆಗಳ game. ನನ್ಗೆ ನಮ್ಮೂರಲ್ಲಿ ಬಂದು ಜಿಲ್ಲೆಕಟ್ಟೆ ಅಂತ ಒಂದು ಗೇಮ್ ಇದೆ. ಸೊ ನನ್ಗೆ ಅದು ತುಂಬಾ ಇಷ್ಟ. ತುಂಬಾ ಇಷ್ಟ. ಯಾವ ಊರು ನಿಮ್ದು? ನಮ್ದು ಆಂಧ್ರ. ಆಂಧ್ರ. ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕನೇ, ಅಪ್ಪ ಅಮ್ಮದು ಆಂಧ್ರ. ನೀವೇನಾದ್ರು ಚಿಕ್ಕ ವಯಸ್ಸಿಗೆ ನಿಮ್ಮ ಚಿಕ್ಕ ಚೈಲ್ಡ್ಹುಡ್ಗೆ ಹೋಗ್ಬಿಟ್ಟು ಇಂಥದ್ದೊಂದನ್ನ ಮಾಡ್ಬೇಕಾಯ್ತು ಇನ್ನೂ ಮಾಡಿಲ್ಲ, ಅದನ್ನ ಏನ್ ಅನ್ಕೊಂಡಿದ್ರ, ಏನ್ ಮಾಡ್ಬೇಕು ಅಂತ? ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಗೇಮ್ಸ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಆಟ ಆಡೋದು, ಬಿಕಾಸ್ ಓದೋ ಕಾನ್ಸಂಟ್ರೇಷನ್. ಮತ್ತೆ ಹೋದ್ರೆ ನಾನು ಹತ್ರ ಗೇಮ್ಸ್ನ ಇದು ಮಾಡ್ಬೇಕಂತ ಅನ್ಕೊಂತೀನಿ. ಅಲ್ಲಿ ಇಷ್ಟ, ಬಟ್ ಸ್ಕಿಲ್ ಕಲ್ತ್ಕೊಬೋದು, ಅಲ್ಲಿಂದ ಸ್ಕಿಲ್ ತಗೊಬೋದು. ಅಲ್ಲಿಂದ ಏನ್ ತಗೊಂತೀಯ, ಅದೇ ಜೀವನ, ಅದೇ ನೋಡೋದೇ ಅಲ್ಲ. ಅಲ್ಲಿ ಸಿಟಿಯಿಂದ ಸ್ವಲ್ಪ ತಿಳ್ಕೊಬೋದು, ಬೇರೆ ಕಡೆ ಹೋಗಿ ತಿಳ್ಕೊಬೋದು. ಅಕಸ್ಮಾತ್ ನಿಮ್ಗೆ ಕ್ರಶ್ ಇದ್ದು ನಿಮ್ಮ ಬೆಸ್ಟ್ ಫ್ರೆಂಡ್ ಆ ಕ್ರಶ್ಗೆ ಪ್ರಪೋಸ್ ಮಾಡಿದ್ರೆ ಏನಂತೀರಾ? ಅಕ್ಸೆಪ್ಟ್ ಮಾಡ್ತೀರಾ? ಅವ್ರಿಗಿಬ್ರಿಗೂ ಸಪೋರ್ಟ್ ಮಾಡ್ತೀರಾ? ಯಾ. ನಿಮ್ಗೆ ದೊಡ್ಡ ಮನ್ಸು? ತುಂಬಾ ದೊಡ್ಡ ಮನ್ಸು. ಗೊತ್ತಾಗುತ್ತೆ ನನಗೆ, ಅರ್ಥ ಆಗುತ್ತೆ ನನಗೆ. ಸೊ ಐ ಸಪೋರ್ಟ್. ಏನ್ ಮಾಡ್ತೀರಾ? ಬಿಟ್ಬಿಡ್ಬೇಕು ಅವ್ರ ಕಡೆಗೆ ಅವ್ರು ಬಿಟ್ಬಿಡ್ತೀವಿ. ನಮ್ದು ಅಲ್ಲ ಅಂತ ಬಿಟ್ಬಿಡ್ಬೇಕು. ಅವನು ಮಾತಾಡ್ಸಲ್ಲ, ಅವ್ರನ್ನೂ ಮಾತಾಡ್ಸಲ್ಲ, ಆರಾಮಾಗಿದ್ದು ಇಬ್ರನ್ನೂ ಬಿಟ್ಬಿಡ್ತೀರಾ? ಯಾಕಂದ್ರೆ ನಮಗೂ ಅಲ್ಟಾ ಬಿಡುತ್ತಲ್ಲ ಅವಾಗ. ಒಟ್ಟಿಗೆ ಮಾತಾಡ್ಸ್ಕೊಂಡಿದ್ರೆ ಅವ್ರ ಮನೆಗೆ ಹೋಗ್ಬೇಕು, ಬರ್ಬೇಕು. ಯಾರು ಮಾಡಲ್ಲ, ಮಾಡಿದ್ರೆ ಬಿಟ್ಬಿಡ್ಬೇಕು. ಅಂದ್ರೆ ನಮ್ ಬೆಸ್ಟ್ ಫ್ರೆಂಡ್ಸ್ ಯಾರು ಆತರ ಇಲ್ಲ. ಇನ್ನು ಹೆಲ್ಪ್ ಮಾಡ್ತಾರೆ, ಇನ್ನು ರೀಕನೆಕ್ಟ್ ಮಾಡಕ್ಕೆ. ನಿಮ್ ಕ್ರಶ್ಗೆ ನಿಮ್ ಬೆಸ್ಟ್ ಫ್ರೆಂಡ್ ಹೋಗಿ ಪ್ರಪೋಸ್ ಮಾಡಿದ್ರು ಅಂದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡೋದು, ಇದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ ಬ್ರೋ. ಆನ್ಸರ್ ಇಲ್ಲ. ಸಪೋರ್ಟ್ ಮಾಡ್ತೀರಾ ಇಲ್ಲ? ಸಪೋರ್ಟ್ ಮಾಡ್ತೀನಿ ಬ್ರೋ, ಖಂಡಿತ ಮಾಡ್ತೀನಿ. ಯಾಕಂದ್ರೆ ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ, ಸೊ ಅವ್ನಿಗೆ ಯಾವತ್ತೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ ಫೋನ್ ಅಲ್ಲಿರೋ ಯಾವ್ದಾದ್ರು ಒಂದು ದೃಶ್ಯನ ನಿಮ್ ಮನೇಲಿ ಏನಾದ್ರು ನೋಡಿದ್ರೆ ನಿಮ್ಮನ್ನ ನಾಚೆ ಕಳಿಸ್ತಾರೆ ಅಂದ್ರೆ ಅದೇನು? ನಾವು ಇಲ್ಲಿಗೆ ಬಂದಿರೋದೇ ಇವಾಗ, ಅದು ವಿಡಿಯೋ ತೋರ್ಸಂಗಿಲ್ಲ ಈಗ. ತೋರ್ಸಂಗಿಲ್ಲ ಅಂತೀರಾ? ಹೇಳಕ್ಕಾಗಲ್ವಾ ಏನು ಅಂತ? ಅದು ಹೇಳಕ್ಕಾಗಲ್ಲ, ಅಷ್ಟೊಂದು ಸೀಕ್ರೆಟಾ? ತೋರಿಸ್ಬಿಟ್ಟಿದೀವಲ್ಲ. ಮನೆಯಿಂದ ಏನು ಆಚೆ ಹಾಕಲ್ಲ, ಬೈತಾರೆ. ಸೊ ನಮ್ಮ ಮನೆಯಲ್ಲಿ ಈಗ ನಂದು ಇಡೀ ಗ್ಯಾಲರಿಲಿ ಮಿನಿಮಮ್ ಅಂದ್ರು 3,000 to 4,000 ಫೋಟೋಸ್ ಇದಾವೆ. ಸೊ ವಿಡಿಯೋಸ್ ಬಂದು 1,000 ಇದಾವೆ. ಎಲ್ಲ ನೋಡಿದ್ರು ಮನೇಲಿ ಅಕ್ಸೆಪ್ಟ್ ಮಾಡೋ ತರನೇ ನನ್ನ ಹತ್ರ ಇರೋದು. ಸೊ ಆ ತರ ನೋಡಿ ನೀನೇನ್ ತಗೊಂಡ್ ನೋಡಿದ್ರು ಸೊ ಇದ್ ಮಾಡೋ ತರ ಆ ತರದವ್ ಯಾವ ಫೋನಲ್ಲಿ ಇರ್ತಿಲ್ಲ. ಸೊ ನಾವು ಮಾಡಕ್ಕೂ ಹೋಗೋದಿಲ್ಲ. ನಿಮ್ಗೆ ಬ್ರೇಕಪ್ ಆಗಿದ್ಯಾ? ಲವ್ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಓನ್ಲಿ ವರ್ಕ್. ಫಸ್ಟ್ ನಾನು ಸಿಂಗಲ್ ಅಂತಂದ್ರೆ ನನ್ಗೆ ಇಂಟ್ರೆಸ್ಟ್ ಇಲ್ವಲ್ಲ, ಇಂಟ್ರೆಸ್ಟ್ ಇದ್ರೆ ತಾನೆ. ಸೊ ಹಂಗಾಗಿ ನಮ್ಗೆ ವರ್ಕ್ ಮೇಲೆ ಫೋಕಸ್ ಇರೋದ್ರಿಂದ ಸೊ ಲವ್ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀವ್ ಏನ್ ಗೋಲ್ ಅನ್ಕೊಂಡಿದ್ರಿ, ಇವಾಗ ಅಚೀವ್ ಮಾಡಿದೀರಾ? ಚಿಕ್ಕ ವಯಸ್ಸಲ್ಲಿ ನಾನು IAS ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಅದಾಗ್ಲಿಲ್ಲ. ಸೊ ಇಂಜಿನಿಯರ್ ನನ್ನ ಪೇರೆಂಟ್ಸ್ ಇಂಟೆನ್ಷನ್ ಇತ್ತು, ಸೊ ನಾನು ಇಂಜಿನಿಯರ್ ಮಾಡಿದ್ದೀನಿ. ಇಂಜಿನಿಯರ್ ಮಾಡಿದ್ರ. ಇವಾಗ ಏನ್ ಸ್ಯಾಲ್ರಿ ನಿಮ್ಗೆ ಬರ್ತಾ ಇದೆ, ಅದ್ರಲ್ಲಿ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ ಇಲ್ಲ ಇನ್ನ ಬೇಕು ಅನ್ಸುತ್ತಾ? ಮನುಷ್ಯನಿಗೆ ಸ್ಯಾಟಿಸ್ಫೈ ಅನ್ನೋದು ಯಾವುದೂ ಇಲ್ಲ. ಸೊ ಇನ್ನ ಬೇಕು ಅನ್ನೋದೇ ಇರುತ್ತೆ. ಓಕೆ, ಈಗ ಲೈಫ್ ಲೀಡ್ ಮಾಡಕ್ಕೆ ಎಷ್ಟು ಬರ್ತಿದೆ ಅಷ್ಟು ಸಾಕಂತ ಹೇಳ್ತೀನಿ. ನಾವು ಚಿಕ್ಕ ವಯಸ್ಸಲ್ಲಿ ನಾನು ಡ್ಯಾನ್ಸರ್ ಆಗ್ಬೇಕು, ಒಳ್ಳೆ ಸಿಂಗರ್ ಆಗ್ಬೇಕು ಅನ್ಕೊಂಡು ಇದ್ ಮಾಡ್ತಿದೀನಿ. ಅದಕ್ಕೆ ಹೋಗೋಣ ಅಂತ ಕೊರಿಯಾಗ ಹೋಗ್ಬೇಕು ಅನ್ಕೊಂಡಿದೀನಿ. ಹೋಗ್ತೀನಿ, ಇಷ್ಟರಲ್ಲೇ ಹೋಗ್ತೀನಿ. ಬಾಯಲ್ಲಿ ಹೇಳಿ ಕೇಸರಿ. ಡ್ರೀಮ್ ನಾನು ಅದೇ ಚಿಕ್ಕದ್ರಲ್ಲಿ ಇದ್ದಾಗ ಅನ್ಕೊಂಡಿದ್ದೆ ಫೋಟೋಗ್ರಫಿ ಆಗ್ಬೇಕು ಅನ್ಕೊಂಡ. ಇವಾಗ ಆದ್ಮೇಲೆ ಆಗಿದ್ದೀನಿ, ಸೊ ಮಾಡ್ತಿದ್ದೆ. ಪರ್ಫೆಕ್ಟ್ ಆಗಿ ಅಚೀವ್ ಮಾಡಿದೀರಾ ಅಂತೀರಾ? ಓಕೆ, ಸಾಕು. ಬ್ರೋ, ಈ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಈ ಟ್ರಾಫಿಕ್ ನ ಕ್ಲಿಯರ್ ಮಾಡ್ಬೇಕಂದ್ರೆ ಇದಕ್ ಪರಿಹಾರ ಏನು ಅಂತ ಏನ್ ಹೇಳಿ? ಪರಿಹಾರ ಅಂದ್ರೆ ಪ್ರತಿದಿನ ಜನಸಂಖ್ಯೆ ವೆಹಿಕಲ್ ಎಲ್ಲ ಜಾಸ್ತಿ ಆಗ್ತಾ ಹೋಯ್ತೈತೆ ಹೊರತು ಕಮ್ಮಿ ಯಾವ್ದು ಆಗ್ತಾ ಇಲ್ಲ. ಸೊ ಒಂದೊಂದು ಮನೆಗೆ ಮಿನಿಮಮ್ ಅಂದ್ರೆ 2-3 ವೆಹಿಕಲ್ಸ್ ಗಳು ಇಟ್ಕೊಂಡಿರ್ತಾರೆ. ಸೊ ಒಂದು ಆಂಬುಲೆನ್ಸ್ ಬರ್ತಾ ಇದೆ ಅಂದ್ರೆ ಬೆಳಗಿನ ಜಾವ, ಸೊ ಮಿನಿಮಮ್ ಅಂತಂದ್ರೆ 8 o'clock ಮೇಲ್ ಬಿಟ್ಟ ಅಂತಂದ್ರೆ ಸಿಲ್ಕ್ ಬೋರ್ಡ್, ಕೋರಮಂಗಲ ಇಲ್ಲೆಲ್ಲ ನೋಡಿದ್ರಲ್ಲ, ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಒಂದು ಆಂಬುಲೆನ್ಸ್ ಬಂದ್ರೂ ಜನಗಳು ಜಾಗ ಕೊಡಲ್ಲ. ಸೊ ಅಷ್ಟಂದ್ರೆ ಏನು ಮಾಡಕ್ಕಲ್ಲ, ಕ್ಲಿಯರ್ ಮಾಡೋದೇ ದೊಡ್ಡ ವಿಷಯ. ಅದು ಪೊಲೀಸ್ನವ್ರಿಗೂ ಕಷ್ಟ ಆಗ್ಬಿಟ್ಟಿದೆ, ಅಷ್ಟೊಂದು ಇದಾಗ್ಬಿಟ್ಟಿದೆ. ಸೊ ಏನು ಮಾಡಕ್, ಜನಸಂಖ್ಯೆ ಜಾಸ್ತಿ ಆದಂಗೆ ವೆಹಿಕಲ್ಗಳು ಜಾಸ್ತಿ ಆಗ್ತಾರೆ. ಈಗ ನೀವು ನಿಮ್ಮ ಮನೇಲಿ 3 ಜನ ಇದ್ರೆ 3 ಬೈಕ್ ಇಟ್ಕೊಂಡಿರ್ತೀರಾ. ಸೊ ಅವಾಗ ಜನಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆದಂಗೆ ವೆಹಿಕಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಬೆಂಗಳೂರಲ್ಲಿ. ಮತ್ತೆ ಇಲ್ಲಿಗೆ ಬಂದು ಈ ಟ್ರಾಫಿಕ್ ಬಗ್ಗೆ ಹೇಳ್ತಾರೆ, ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೇನ್ ಸರ್, ಅವ್ರು ಕೇಳಿದ್ರೆ ಹೇಳ್ತೀವಿ, ಓಕೆ ಸರ್ ತೆಗಿತೀವಿ ಗಾಡಿನ. ಅವ್ರಿಗೆ ಮರ್ಯಾದೆ ಕೊಡ್ಬೇಕಲ್ವಾ? ಇಲ್ಲಿಗೆ ಬೇರೆ ಬೇರೆ ರಾಜ್ಯದಿಂದ ಜನರು ಬರ್ತಾರೆ, ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳ್ತೀವಿ, ನೀವು ಬದುಕ್ರಪ್ಪ ದುಡ್ಡು, ಆದರೆ ಕೆಟ್ಟ ವಿಚಾರಕ್ಕೆ ಹೋಗ್ಬೇಡಿ. ಓದಿ ಇಲ್ಲ ದುಡೀರಿ, ಚೆನ್ನಾಗಿರ್ಬೇಕು ಲೈಫಲ್ಲಿ. ದುಡ್ಡು ಮಾಡಬೇಕು. ನಾವು ಕಷ್ಟಪಟ್ಟರೆ ದುಡ್ಡು ಬರೋದು, ನಾವು ಮನೇಲಿ ಕುತ್ಕೊಂಡ್ರೆ ದುಡ್ಡು ಬರಲ್ಲ. ಮುಂದೆ ಏನು ಜೀವನನೋ ಅಂತ ಹೇಳ್ತೀವಿ. ಬ್ರೋ, ನಿಮ್ಮ ಹೆಸರು? ವಸಂತ್ ಕುಮಾರ್ ಅಂತ. ಬ್ರೋ, ನಿಮ್ಗೆ ಬೆಸ್ಟ್ ಫ್ರೆಂಡ್ ಯಾರು ಇದ್ದಾರಾ? ಇದಾರೆ ಬ್ರೋ.
ಅವ್ರಿಗೆ ಫೋನ್ ಮಾಡ್ಬಿಟ್ಟು 5K ಬೇಕು ಅರ್ಜೆಂಟ್ ಆಗಿ ಬೇಕು ಅಂತ ಫೋನ್ ಮಾಡ್ಬಿಟ್ಟು ಹೇಳಿ ಅವ್ರು ಏನ್ ಹೇಳ್ತಾರೆ ಅಂತ ಲೌಡ್ ಸ್ಪೀಕರ್ ಅಲ್ಲಿ ಇಕ್ಕಿ ನಾವು ಕೇಳಿಸ್ಕೊತೀವಿ. ಓಕೆ ಲೌಡ್ ಸ್ಪೀಕರ್. ಹಲೋ ಬ್ರೋ, ಸ್ವಲ್ಪ ಅರ್ಜೆಂಟ್ ಎಲ್ಲ ಆಚೆ ಬಂದಿದ್ದೆ ಫ್ರೆಂಡ್ ಜೊತೆ. ಒಂದು 5K ಬೇಕಾಗಿತ್ತು, ಆಗ್ತೀರಾ? ಹಾಂ ಇದೆ ನಂಬರು. ಹಾಂ ಸರಿ. ಏನ್ ಒಂದ್ ಮಾತ್ ಕೇಳೋ ವರ್ಷದಿಗೆ ಆಗ್ತೀನಿ ಅಂತ ಆಗ್ತಾರೆ ಬ್ರೋ, ಅಂತ ಫ್ರೆಂಡ್ಸ್ ನಿಕ್ಕಿದ್ದೀವಿ ನಾವು. ಹಾಂ ಬಂತು ಬ್ರೋ, ಬಂತು. 5K ಹಾಕಿದ್ದಾರೆ ಗೈಸ್. 5K ಒಂದು ಮಾತಲ್ಲಿ. ಬ್ರೋ, ಈ ಫೋಟೋಗ್ರಫಿ ಫೀಲ್ಡ್ಗೆ ಬರೋದಕ್ಕೆ ನಿಮ್ಗೆ ಏನ್ ಇನ್ಸ್ಪಿರೇಷನ್? ನಿಂಗೆ ಯಾರ್ದು ಇನ್ಸ್ಪಿರೇಷನ್ ಇಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ಒಬ್ಬನ ಫ್ರೆಂಡ್ ಕೇಳಿದೆ. ಅವನು ಕಾಲೇಜ್ ತೊಗೊಂಡ್ಬಂದಿದ್ದೆ ಕ್ಯಾಮ್ರಾನ. ಅವನು ಒಂದ್ಸತಿ ಕೇಳಿದೆ ಕೊಡು ಅಂತ, ಅವ್ನು ಕೊಡಲಿಲ್ಲ. ಸೊ ಅದೇ ಚಾಲೆಂಜ್ ಏನು ಮಾಡಿದೆ, ನೆಕ್ಸ್ಟ್ ಡೇನೇ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿಬಿಟ್ಟು ನಂಗೆ ಏನಂತ ಆಪ್ರೇಟಿಂಗ್ ಹೆಂಗೆ ಮಾಡೋದು ಅಂತ ಕೂಡ ಗೊತ್ತಿಲ್ಲ ನನಗೆ, ಬಟ್ ಚಾಲೆಂಜ್ ತೊಗೊಂಡ್ಬಿಟ್ಟೆ. ಮತ್ತು ನೋಡಿದೆ ಹೆಂಗೆ ಕಲಿಯೋದು ಅಂತ. ನಾನೇ ಯೂಟ್ಯೂಬಲ್ಲಿ ಹಂಗೆ ಸರ್ಚ್ ಮಾಡಿ ನೋಡ್ಕೊಂಡು ಬಂದೆ. ಮತ್ತು ಲಾಸ್ಟ್ಗೆ ಈ ಫೀಲ್ಡ್ಗೆ ಇಳಿಯೋಣ ಅಂದ್ಬಿಟ್ಟು ಒಂದು ಮೈಂಡಲ್ಲಿ ಥಿಂಕ್ ಬಂತು. ಸೊ ಈ ಫೀಲ್ಡ್ಗೆ ಹೇಳ್ಬಿಟ್ಟು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತಾಯಿದ್ದೀನಿ. ನಂದೊಂದು ಪೇಜ್ ಇದೆ VK ಫೋಟೋಗ್ರಫಿ ಅಂತ, ಅದ್ರಲ್ಲಿ ನಾನು ಹಿಂಗೆ ಬಂದೆ ಬ್ರೋ. ನಂದು ಯಾರ್ದಂತೂ ಇನ್ಸ್ಪಿರೇಷನ್ ಯಾರ್ದು ಇಲ್ಲ. ಫಸ್ಟ್ ಅಲ್ಲಿ ಆ ಕ್ಯಾಮ್ರಾ ಆಪರೇಷನ್ ಏನು ಅಂತ ಗೊತ್ತಿಲ್ಲ. ಈ ಆನ್ ಬಟನ್ ಆಫ್ ಬಟನ್ ಏನು ಗೊತ್ತಿಲ್ಲ. ಬಟ್ ಚಾಲೆಂಜ್ಗೆ ತಗೊಂಡ್ಬಿಟ್ಟೆ ಅಷ್ಟೇ. ನೀವಾಗೆ ಕಲ್ತ್ರಿ ಎಲ್ಲ? ನಾನಾಗೆ ಕಲಿತೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಒಂದೊಂದಾಗೆ ಕಲಿತೆ ಎಲ್ಲ. ಇವಾಗ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿದ್ದೀನಿ. ಇವತ್ತೊಂದು ದಿನಕ್ಕೆ ನೀವು ಹುಡುಗ ಆದ್ರೆ ಏನ್ ಮಾಡ್ತೀರಾ? ಹುಡ್ಗ ಆದ್ರೆ ನಿಜ ಬೆಳಗಿಂದ ಸಾಯಂಕಾಲವರೆಗೂ ಟೈಮ್ ಇಲ್ಲದೆ ದುಡಿತೀನಿ. ಹೋಗಿ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಲ್ಲ ಇದು ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ರೆ ಅರ್ನ್ ಮಾಡ್ಬೋದು. ಇವಾಗೆಲ್ಲ ಎಷ್ಟು ಜನ ಇದ್ದಾರೆ ಯೂಟ್ಯೂಬ್ ಮಾಡೋದು, ಎಷ್ಟು ಅರ್ನ್ ಮಾಡ್ತಿದ್ದಾರೆ, ಕೊಲಾಬ್ರೇಷನ್ ಮಾಡ್ತಿದ್ದಾರೆ, ಅವ್ರು ದುಡ್ಡು ಮಾಡ್ಕೊಂತಿದ್ದಾರೆ. ಅವ್ರು ದುಡ್ಡು ಮಾಡ್ಕೊಂಡು ನೀವು ದುಡ್ಡು ಮಾಡ್ತೀನಿ. ಮನೆಗೆ ಇದ್ದು ಸುಮ್ಮನೆ ಇರ್ತಾರೆ, ಏನು ಮಾಡಲ್ಲ, ಲೇಜಿ ತರ. ನಾನು ಅನ್ಕೊಂಡಿದ್ದೆ ಲೇಜಿ ತರ ಇದ್ದೆ, ಏನು ಮಾಡಕ್ ಹೋಗ್ತೀನಿ. ಸುಮ್ಮನೆ ಮನೆಗೆ ಇದ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದೆ ಲೀಡ್. ಅದಕ್ಕೆ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ಕೊಂಡಿದ್ದೆ. ನೀವು ನಿಜವಾಗ್ಲೂ ನಂಬ್ತೀರಾ ಹುಡುಗಿ ಆಗ್ಬಿಟ್ಟೋದು ಬ್ಯಾರೆ ತರ ಅಂದ್ರೆ ಏನು ಆಚೆ ಬರಕ್ಕಾಗಲ್ಲ, ಫ್ರೀಡಮ್ ಇರಲ್ಲ, ಅದು ನಂಬ್ತೀರಾ? ಬಟ್ ಒಬ್ಬೊಬ್ರು ಪೇರೆಂಟ್ಸು ಆ ಥರ ಇರ್ತಾರೆ. ಒಬ್ಬೊಬ್ರು ಪೇರೆಂಟ್ಸು ನನ್ನ ಮಗಳು ಎಲ್ಲ ಇದು ಮಾಡಿಬಿಡ್ತಾಳೋ, ಲೈಕ್ ಒಬ್ಬೊಬ್ರು ಡಿಫ್ರೆಂಟ್ ಒಬ್ಬರೇ ಲೈಫಲ್ಲಿ ಹಿಂಗೆ ಇರಲ್ಲ, ಡಿಫ್ರೆಂಟ್ ಆಗಿರ್ತಾರೆ. ಒಂದ್ ಕೈ ಒಂಥರ ಇರಲ್ಲಂತೆ, ಎಲ್ಲಾ ಕೈಗಳು ಒಂಥರ ಇರುತ್ತೆ. ಒಬ್ರು ಮಾತು ಕೇಳ್ತಾರೆ, ಒಬ್ರು ಮಾತು ಕೇಳಲ್ಲ, ಆ ಥರ ಇರುತ್ತೆ. ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದೀನಿ. ಇನ್ನಷ್ಟು ಇದೇ ತರ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇನ್ನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟಾಟಾ, ಟೇಕ್ ಕೇರ್, ಬೈ ಬೈ.